ಕರ್ನಾಟಕದಲ್ಲಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಕ್ಯಾಬಿನೆಟ್ ವಿಸ್ತರಣೆ ಬಳಿಕ ಭುಗಿಲೆದ್ದಿರುವಂತಹ ಈ ಅಸಮಾಧಾನದ ನಡುವೆ ಕೊನೆಗೂ ಕೂಡ ಇದೀಗ ಸಚಿವರಿಗೆ ಖಾತೆ ಹಂಚಿಕೆ ಆಗಿದೆ. ಕೊನೆಗೂ ಬಹುನಿರೀಕ್ಷಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂಪುಟದ ನೂತನ ಸಚಿವರಿಗೆ ಖಾತೆಗಳನ್ನು ಹಂಚಿಕೆ ಮಾಡಲಾಗಿದ್ದು, ಅಧಿಕೃತ ಖಾತೆ ಹಂಚಿಕೆ ಪಟ್ಟಿಗೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಸಹಿ ಹಾಕಿದ್ದಾರೆ. ಸಚಿವ ಕೆಎಚ್ ಮುನಿಯಪ್ಪ ಹಾಗೆ ಸಚಿವ ರಾಮಲಿಂಗಾರೆಡ್ಡಿ ಅವರ ಖಾತೆಯನ್ನ ಬದಲಾವಣೆ ಮಾಡಲಾಗಿದೆ. ಈ ಮುಂಚೆ ಮುನಿಯಪ್ಪ ಅವರಿಗೆ ಆಹಾರ ಖಾತೆಯನ್ನ ನೀಡಲಾಗಿತ್ತು, ಆದರೆ ಈ ಬಾರಿ ಸಮಾಜ ಕಲ್ಯಾಣ ಇಲಾಖೆಯನ್ನ ಅವರಿಗೆ ನೀಡಲಾಗಿದೆ. ಮುನಿಯಪ್ಪ ಅವರು ಸಮಾಜ ಕಲ್ಯಾಣ ಖಾತೆ ಬೇಕು ಅಂತ ಪಟ್ಟು ಹಿಡಿದಿದ್ರು, ಮತ್ತೆ ಖುದ್ದು ರಾಹುಲ್ ಗಾಂಧಿ ಭೇಟಿ ಮಾಡಿ ಖಾತೆ ಬದಲಾವಣೆಗೆ ಮನವಿ ಕೂಡ ಮಾಡಿಕೊಂಡಿದ್ರು. ಇನ್ನು ಜಲಸಂಪನ್ಮೂಲ ಖಾತೆ ನೀಡಿದ್ದಕ್ಕೆ ತೀವ್ರ ಅಸಮಾಧಾನವನ್ನಗೊಂಡಿದ್ರು ರಾಮಲಿಂಗಾರೆಡ್ಡಿ ಅವರು. ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡುವ ಹಂತಕ್ಕೆ ಹೋಗಿದ್ರು, ಆದರೆ ಇದೀಗ ಅವರಿಗೆ ಅರಣ್ಯ ಖಾತೆಯನ್ನ ನೀಡಲಾಗಿದೆ. ನೋಡಿ, ಸದ್ಯ ನೋಡ್ತಾ ಇದ್ವಿ, ಇವತ್ತು ಪರಿಪೂರ್ಣ ಆದಂತಹ ಈ ಒಂದು ಖಾತೆ ಹಂಚಿಕೆ ಆಯಿತು. ಸಾಕಷ್ಟು ಗೊಂದಲ, ಅಸಮಾಧಾನ ಎಲ್ಲವೂ ಕೂಡ ಮುಗಿತ. ಹಾಗಾದ್ರೆ ನೋಡ್ಬೇಕಾಗತ್ತೆ. ಈಗ ಸದ್ಯ ಡಿಕೆ ಶಿವಕುಮಾರ್ ಕ್ಯಾಬಿನೆಟ್ನಲ್ಲಿ ಖಾತೆ ಅದಲು ಬದಲಾಗಿದೆ. ಬಹಳ ಪ್ರಮುಖವಾಗಿ ಆಹಾರ ಇಲಾಖೆ ಖಾತೆಯನ್ನ ಮುನಿಯಪ್ಪ ಅವರು ಇದ್ರು, ಆದ್ರೆ ಈಗ ಆ ಖಾತೆ ಈಗ ಸಮಾಜ ಕಲ್ಯಾಣ ಇಲಾಖೆ ಖಾತೆ ಕೊಡಲಾಯಿತು. ಮೊದಲು ಒಂದ್ಸರಿ ನಾನು ಸಹಕಾರ ಖಾತೆ ಮಾಡಿದ್ರೆ ಕೆಲವೊಂದು ಅನೇಕ ಬದಲಾವಣೆಗಳನ್ನು ಕೂಡ ಮಾಡಿರ್ತಕ್ಕಂಥದ್ದಿದೆ. ಇನ್ನು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಅವಕಾಶ ಸಿಕ್ಕಿದೆ, ಮಾಡೋಣ. ನಿಮ್ಮ ಡಿಪಾರ್ಟ್ಮೆಂಟ್ ನ ಮಿಲ್ಕ್ ಮತ್ತೆ ಕೆಎಂಎಫ್ ಮತ್ತು ಇದು ಸರ್ ಬ್ಯಾಂಕ್ ಬಾಕಿ ಇದೆ ಅಧ್ಯಕ್ಷರ ಆಯ್ಕೆ, ಅದನ್ನ ಹೇಗೆ ಮಾಡ್ತೀರಿ ಅಂತ ಅಪೇಕ್ಷೆ ಮಾಡೋಣ. ಮುಖ್ಯಮಂತ್ರಿಗಳ ಜೊತೆಗೆ ಡೈರೆಕ್ಟರ್ಗಳ ಜೊತೆಗೆ ಕೂಡ್ಕೊಂಡು ಒಟ್ಟಿಗೆ ಮೀಟಿಂಗ್ ಮಾಡ್ತೀವಿ, ಮಾಡ್ಕೊಂಡು ಅದನ್ನು ಸರಿ ಮಾಡಿಕೊಡ್ತೀವಿ ಎರಡೂ. ಅದು ಸಾಕಷ್ಟು ವಿವಾದಕ್ಕೂ ಕೂಡ ಕಾರಣ ಆಗಿತ್ತು. ಹಿಂದೆ ಚುನಾವಣೆ ನಡೆದ ಹಾಗೆ ಇತ್ತು ಸರ್. ಹಿಂದು ಈಗಲ್ಲ, ಈಗ ಕೂತ್ ಮಾಡ್ತೀವಿ. ಎಷ್ಟು ದಿನದ ಒಳಗಡೆ ಆಗ್ಬೋದು ಅಂತ ಸರ್ ಮಾಡೋಣ. ಮುಖ್ಯಮಂತ್ರಿಗಳ ಕಡೆ ಸಮಯ ತಗೋತೀವಿ, ಡೈರೆಕ್ಟರ್ ಕರಿತೀವಿ, ಡೈರೆಕ್ಟರ್ ನಾವು ಎಲ್ಲರೂ ಸೇರ್ಕೊಂಡು ಅವರ ಸಲಹೆಯನ್ನು ತಗೋತೀವಿ, ಡೈರೆಕ್ಟರ್ಗಳ ಅಭಿಪ್ರಾಯನೂ ಸಂಗ್ರಹ ಮಾಡ್ತೀವಿ. ತಗೊಂಡು ಕೆಎಂಎಫ್ ಮತ್ತು ಅಪೆಕ್ಸ್ ಬ್ಯಾಂಕ್ ಆಫೀಸ್ ಬೇರೆ ಮಾಡಬೇಕಾಗಿದೆ, ಮಾಡ್ತೀವಿ. ಸಹಕಾರ ಖಾತೆಯಲ್ಲಿ ಮತ್ತೇನೋ ನಿಮ್ಗೆ ಕಾಣಿಸ್ತಾ ಇದೆ ಸರ್ ಮಾಡಬೇಕಾದಂತ ಗುರಿಗಳು, ಯೋಜನೆಗಳು ಮುಂದಿನ ದಿನಗಳಲ್ಲಿ? ಮುಂದಿನ ಸಂದರ್ಭ ಬಂದಾಗ ಹೇಳ್ತೀನಿ, ಈಗ ಇದಿಷ್ಟು ಲಕ್ಷ್ಮಣ್ ಸವದಿ ಅವರ ಮತ್ತು ಕ್ಯಾಮ್ರಾಮನ್ ಸದಾನಂದ್ ಜೊತೆ ಬಸವರಾಜ್ ಸೆಂಟಿಮೆಂಟ್ ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮೊದಲು ಸಂತೋಷ ಆಗುತ್ತೆ, ಬಹಳ ಖುಷಿ ಆಗುತ್ತೆ. ಸೊ ಮತ್ತೆ ಇನ್ನು ಏನೇನು ವಿಚಾರಗಳಿದಾವೆ ಕಷ್ಟಪಟ್ಬಿಟ್ಟು ಕೆಲಸ ಎಲ್ಲರ ಜೊತೆ ಸೇರಿ ಮಾಡತಕ್ಕಂಥ ಕೆಲಸವನ್ನ ಮಾಡ್ತೀನಿ. ಬಾಕಿ ಯಾವ್ದಾದ್ರು ಕೆಲಸಗಳು ಉಳಿದಿದ್ದನ್ನು ಮಾಡಕ್ ಅನುಕೂಲ ಆಯ್ತಾ ಅಂತ ಸರಿ? ಅದು ಒಳ್ಳೇದೇ ಅಲ್ಲ, ಮತ್ತೆ ಎಲ್ಲ ಕಲಿಯೋದ್ರ ಬದಲು ಬೇರೆ ಎಲ್ಲ ಕಾದ್ರೆ ಅದು ವಿಶ್ವಾಸ ಇಟ್ಟಿದ್ದಾರೆ ಅಂದ್ರೆ ಅಲ್ಲಿಗೆ ಜವಾಬ್ದಾರಿ ಚೆನ್ನಾಗಿ ನಿಭಾಯಿಸಿದೀನಿ ಅಂತಕ್ಕಂಥದ್ದು ಕೂಡ ಬರ್ತದೆ. ಸೊ ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡು ಹೋಗೋಣ. ಈಗಾಗಲೇ ಶಾಲೆಗಳು ಆರಂಭ ಆಗಿದೆ ಸರ್, ಏನಾದ್ರು ಸಮಸ್ಯೆಗಳು ಗಮನಕ್ಕೆ ಬಂದಿರತಕ್ಕಂಥದ್ದು? ಜನರಲ್ಲ ಕೆಲವೆಲ್ಲ ವಿಚಾರ ಸುಮ್ಮನೆ ಹಂಗೆ ನಾವು ಈ 2 ತಿಂಗಳು ಕೆಲವು ವಿಚಾರಗಳೆಲ್ಲ ಗೊತ್ತಿತ್ತು. ಸೊ ಅದನ್ನ ನೋಡಿಕೊಂಡು ನಾವೊಂದು ಅದ್ರ ಮೇಲೆ ತಗೊಳ್ತೀವಿ. ನಾಳೆ ನೋಡೋಣ, ನಾಳೆ ಮೀಟಿಂಗ್ ಎಲ್ಲ ಮಾಡ್ಕೊಂಡು ಹೇಳಿ. ಕೆಲವು ಕಡೆ ಬುಕ್ಸ್ ಬ್ಯಾಗು ಹಂಚಿಕೆ ಆಗಿಲ್ಲ ಅನ್ನುವಂಥದ್ದೆಲ್ಲ ವಿವಾದಗಳಿದಾವೆ ಸರ್, ಗೊತ್ತಿಲ್ಲ. ನಾನು ಈಗ ತಾನೇ ಆಗಿದೆ. ಇದಿಷ್ಟು ಮಧು ಬಂಗಾರಪ್ಪ ಅವರ ಮಾತು. ಕ್ಯಾಮರಾಮನ್ ಸದಾನಂದ್ ಜೊತೆ ಬಸವರಾಜ್ ಸೆಂಟಿಮೆಂಟ್ ರಿಪಬ್ಲಿಕ್ ಕನ್ನಡ, ಬೆಂಗಳೂರು.